ಶೀತಲ ಸಮರ ತಾರಕಕ್ಕೇರಿದೆ. ನಿನ್ನೆ ಸಮಾವೇಶದಿಂದ ದಿಢೀರ್ ಅಂತ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಯಿಂದಾನೇ ನಿರ್ಗಮಿಸಿದ್ರು. ನಿನ್ನೆ ಸಾಯಂಕಾಲ ದೆಹಲಿಗೆ ಕೂಡ ಹೋಗಿದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ರಾತ್ರೋರಾತ್ರಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಈ ರೀತಿಯ ಬೆಳವಣಿಗೆಗಳು ಸಹಜವಾಗಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗುತ್ತೆ. ಸದ್ಯ ದೆಹಲಿಯಿಂದ ಡಿ.ಕೆ. ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಡಿ.ಕೆ.ಶಿ ಗಡಿಬಿಡಿಯಲ್ಲಿ ದೆಹಲಿಗೆ ಹೋಗಿದ್ರು. ಅದಾದ ನಂತರ ವಾಪಸ್ ಕೂಡ ಬಂದಿದ್ದಾರೆ. ಆಮೇಲೆ ಸಾಧನಾ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಡಿ.ಕೆ. ಶಿವಕುಮಾರ್ ವೇದಿಕೆಯಿಂದ ಹೊರಟು ಬಿಟ್ರು. ಯಾಕೆ ಈ ರೀತಿ ಅನ್ನುವಂಥ ಪ್ರಶ್ನೆಯ ಮಧ್ಯೆ ಅವರು ದೆಹಲಿಗೂ ಹೋಗಿ ಬಂದರು. ನಿನ್ನೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಸ್ವಾಗತಿಸಲಿಲ್ಲ. ಯಾಕೆ ಸ್ವಾಗತಿಸಲಿಲ್ಲ ಅನ್ನೋದ್ರ ಬಗ್ಗೆ ಅವರೂ ಕಾರಣ ಕೊಟ್ಟರು. ಬನ್ನಿ ಒಂದ್ಸರಿ ಕೇಳ. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನ ಲಾಯರು. ಡಿ.ಕೆ. ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ. ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಮತ್ತೊಂದು ಕಡೆ ಇವತ್ತು ಕಬಿನಿಗೆ ಸಿಎಂ ಮತ್ತು ಡಿ.ಸಿ.ಎಂ ಬಾಗಿನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಮೈಸೂರಿನ ಎಚ್.ಡಿ. ಕೋಟೆಯ ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಬಾಗಿನ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಒಂದು ಕಡೆ ಶೀತಲ ಸಮರ, ಇದ್ರ ಮಧ್ಯೆ ಇವತ್ತು ಮತ್ತೆ ಇಬ್ಬರು ಮುಖಾಮುಖಿ ಆಗ್ತಾರೆ. ಬಾಗಿನ ಸಮರ್ಪಣೆಗೆ ಇಬ್ಬರು ಬರ್ತಾ ಇದ್ದಾರೆ ಕಬಿನಿ ಜಲಾಶಯಕ್ಕೆ. ನಿನ್ನೆ ಈ ರೀತಿ ಬೆಳವಣಿಗೆ ಆದಮೇಲೆ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಈ ರೀತಿಯ ಶೀತಲ ಸಮರದ ಮಧ್ಯೆ ಇವತ್ತೇನಾಗುತ್ತೆ, ಮತ್ತೆ ಏನಾದರೂ ಅಂಥ ಘಟನೆಗಳು ನಡೀಬಹುದಾ, ಅಥವಾ ನಿನ್ನೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಪರಸ್ಪರ ಸಮಜಾಯಿಷಿಯನ್ನು ಕಟ್ಕೋಬಹುದಾ? ನೋಡೋಣ ಏನಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಧ್ಯೆ ಕುರ್ಚಿ ಫೈಟ್ ಜೋರಾಗಿದೆ. ಪವರ್ ಶೇರಿಂಗ್ನ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದ್ವು. ಅವರ ಬಣದ ಶಾಸಕರು ಒಂದು ರೀತಿ ಮಾತಾಡೋದು, ಇವರ ಬಣದ ಶಾಸಕರು ಒಂದು ರೀತಿ ಮಾತಾಡೋದು. ಈ ಮಧ್ಯೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬಂದು ಎಲ್ಲರಿಗೂ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದರು. ಆದಾಗ್ಯೂ ಕೂಡ ಹಲವು ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇರೋದು. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ನಿನ್ನೆ ಸಾಧನಾ ಸಮಾವೇಶದ ವೇದಿಕೆಯಲ್ಲಿ ಇದ್ದಕ್ಕಿದ್ದಂಗೆ ನಿರ್ಗಮಿಸಿದ್ದು, ದೆಹಲಿಗೆ ಹೋಗಿ ಬಂದಿದ್ದು, ಮತ್ತೆ ಏನಾದರೂ ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ, ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇಲ್ವಾ, ಅಥವಾ ಏನೋ ಸಮಸ್ಯೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಜೀವಂತವಾಗಿ ಇದೆಯಾ ಪವರ್ ಶೇರಿಂಗ್ನ ವಿಚಾರವಾಗಿ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನೇ 5 ವರ್ಷ ಸಿಎಂ ಕುರ್ಚಿ ಖಾಲಿ ಇಲ್ಲ, ಹಾಗೆ ಹಿಂಗೆ ಅಂತ ಹೇಳಿ. ಸೊ ಆ ರೀತಿ ಇದ್ದಾಗ್ಯೂ ಕೂಡ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದು ಏನೋ ನಡೀತಾ ಇದೆ ಅನ್ನೋದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಶೀತಲ ಸಮರ, ಮುಸುಕಿನ ಗುದ್ದಾಟ ಮುಂದುವರಿತಾನೆ ಇದೆ. ನಿನ್ನೆ ವೇದಿಕೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ನೋಡಿದ್ವಿ. ದೆಹಲಿಗೆ ಹೋಗಿ ಬಂದರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ವೇಣುಗೋಪಾಲ್ ಅವರ ಸೂಚನೆ ಇತ್ತಂತೆ, ಒಂದೇ ದಿನ ಹೋಗಿ ಬಂದು ಬಿಟ್ರು. ಏನೇನು ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ? ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲವೂ ಸರಿ ಇದೆ, ಕಾಂಗ್ರೆಸ್ ಕೂಲ್ ಆಗಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅದೇ ಪ್ರಕಾರ ಒಂದಷ್ಟು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಆಂತರಿಕ ಸಂಘರ್ಷ ನಿಂತಿದೆಯಾ ಅನ್ನೋಂಥ ಪ್ರಶ್ನೆ ಬಂದರೆ ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಅಧಿಕಾರ ಹಂಚಿಕೆ ಸೂತ್ರದ ಜಟಾಪಟಿಗೆ ಒಂದು ಕಡೆಗೆ ನಿರಂತರವಾದಂತಹ ಪ್ರಯತ್ನವನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಆ ಒಂದು ಜಟಾಪಟಿಯ ಅಖಾಡಕ್ಕೆ ನೇರವಾಗಿ ಪ್ರವೇಶ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವೇ ದೆಹಲಿಯಲ್ಲಿ ನಾನು 5 ವರ್ಷ ಸಿಎಂ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ನಿನ್ನೆ ನಡೆದಂಥ ಸಾಧನಾ ಸಮಾವೇಶದಲ್ಲಿ ಭಾಳ ಪ್ರಮುಖವಾಗಿ ಸರ್ಕಾರದ ಸಾಧನೆಗಳ ಜೊತೆಗೆ ಸಿದ್ದರಾಮಯ್ಯ ಸಾಧನೆಯನ್ನು ಪರ್ವವನ್ನು ಕೊಂಡಾಡುವಂಥ ಪ್ರಯತ್ನಗಳು ಅವರ ನಾಯಕರು ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದರು.
ಮೂಲಗಳ ಪ್ರಕಾರ ಮೊದಲಿಗೆ ಸಾಧನಾ ಸಮಾವೇಶದ ಬದಲಾಗಿ ಸ್ವಾಭಿಮಾನದ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಪ್ರಾರಂಭದಲ್ಲಿತ್ತು. ಅಲ್ಲ, ಇದು ಸರ್ಕಾರದ ಸಾಧನೆ ಮತ್ತು ಜಿಲ್ಲೆಗಳಿಗೆ ಕೊಟ್ಟಂತಹ ಕೊಡುಗೆಗಳು ಕೂಡ ಪ್ರೊಜೆಕ್ಟ್ ಆಗಬೇಕು ಅಂತಂದು ಹೇಳಿದ್ರೆ ಸಾಧನಾ ಸಮಾವೇಶಗಳು ಆಗಬೇಕು ಅನ್ನುವಂಥ ಪ್ರಯತ್ನಗಳು, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿರುವಂಥ ಕಾರಣಕ್ಕಾಗಿ ಸುಮಾರು 74 ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡುವಂಥದ್ದು ಮತ್ತು ಶಂಕುಸ್ಥಾಪನೆ ಮಾಡುವಂಥ ಪ್ರಯತ್ನವನ್ನು ನಿನ್ನೆ ಸಾಧನಾ ಸಮಾವೇಶದಲ್ಲಿ ಮಾಡಿದ್ರು. ಮತ್ತೊಂದು ಕಡೆ ತುಂಬ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ, ಅದೇ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಹೋದಂಥ DCM DK ಶಿವಕುಮಾರ್ ಅವರು ದಿಢೀರಂತ ದೆಹಲಿಗೆ ಪ್ರವಾಸವನ್ನು ಮಾಡಿದ್ರು. ದೆಹಲಿಯ ಪ್ರವಾಸದ ನಂತರದಲ್ಲಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದಿರುವಂಥದ್ದು. ಎಲ್ಲ ಒಂದು ಕಡೆಗೆ ಈಗಿರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಆ ಶೀತಲ ಸಮರ ಏನಿದೆ. ಥ್ಯಾಂಕ್ ಯು ಹನುಮಂತ್. ಇನ್ನು CM DCM ಮಧ್ಯೆ ಕುರ್ಚಿ ಮುನಿಸು ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ. ನಿನ್ನೆ ಸಮಾವೇಶದಿಂದ ದಿಢೀರಂತ DK ಶಿವಕುಮಾರ್ ಅವರು ವೇದಿಕೆಯಿಂದಾನೇ ನಿರ್ಗಮಿಸಿದ್ರು. ನಿನ್ನೆ ಸಾಯಂಕಾಲ ದೆಹಲಿಗೆ ಕೂಡ ಹೋಗಿದ್ರು DCM DK ಶಿವಕುಮಾರ್. ರಾತ್ರೋರಾತ್ರಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಈ ರೀತಿಯ ಬೆಳವಣಿಗೆಗಳು ಸಹಜವಾಗಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗುತ್ತೆ. ಸದ್ಯ ದೆಹಲಿಯಿಂದ DK ಶಿವಕುಮಾರ್ ವಾಪಸ್ ಆಗಿದ್ದಾರೆ. DKಶಿ ಗಡಿಬಿಡಿಯಲ್ಲಿ ದೆಹಲಿಗೆ ಹೋಗಿದ್ರು. ಅದಾದ ನಂತರ ವಾಪಸ್ ಕೂಡ ಬಂದಿದ್ದಾರೆ. ಆಮೇಲೆ ಸಾಧನಾ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ DK ಶಿವಕುಮಾರ್ ವೇದಿಕೆಯಿಂದ ಹೊರಟು ಬಿಟ್ರು. ಯಾಕೆ ಈ ರೀತಿ ಅನ್ನುವಂಥ ಪ್ರಶ್ನೆಯ ಮಧ್ಯೆ ಅವರು ದೆಹಲಿಗೂ ಹೋಗಿ ಬಂದರು. ನಿನ್ನೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರನ್ನ ಸ್ವಾಗತಿಸಲಿಲ್ಲ. ಯಾಕೆ ಸ್ವಾಗತಿಸಲಿಲ್ಲ ಅನ್ನೋದ್ರ ಬಗ್ಗೆ ಅವರೂ ಕಾರಣ ಕೊಟ್ಟರು. ಬನ್ನಿ ಒಂದ್ಸರಿ ಕೇಳ. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನ ಲಾಯರು. DK ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಇನ್ನು ಮತ್ತೊಂದು ಕಡೆ ಇವತ್ತು ಕಬಿನಿಗೆ CM ಮತ್ತು DCM ಬಾಗಿನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಮೈಸೂರಿನ HD ಕೋಟೆಯ ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಬಾಗಿನ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಒಂದು ಕಡೆ ಶೀತಲ ಸಮರ, ಇದ್ರ ಮಧ್ಯೆ ಇವತ್ತು ಮತ್ತೆ ಇಬ್ಬರು ಮುಖಾಮುಖಿ ಆಗ್ತಾರೆ. ಬಾಗಿನ ಸಮರ್ಪಣೆಗೆ ಇಬ್ಬರು ಬರ್ತಾ ಇದ್ದಾರೆ ಕಬಿನಿ ಜಲಾಶಯಕ್ಕೆ. ನಿನ್ನೆ ಈ ರೀತಿ ಬೆಳವಣಿಗೆ ಆದಮೇಲೆ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್. ಈ ರೀತಿಯ ಶೀತಲ ಸಮರದ ಮಧ್ಯೆ ಇವತ್ತೇನಾಗುತ್ತೆ, ಮತ್ತೆ ಏನಾದರೂ ಅಂಥ ಘಟನೆಗಳು ನಡೀಬಹುದಾ, ಅಥವಾ ನಿನ್ನೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಪರಸ್ಪರ ಸಮಜಾಯಿಷಿಯನ್ನು ಕಟ್ಕೋಬಹುದಾ? ನೋಡೋಣ ಏನಾಗುತ್ತೆ. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಮಧ್ಯೆ ಕುರ್ಚಿ ಫೈಟ್ ಜೋರಾಗಿದೆ. ಪವರ್ ಶೇರಿಂಗ್ನ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದ್ವು. ಅವರ ಬಣದ ಶಾಸಕರು ಒಂದು ರೀತಿ ಮಾತಾಡೋದು, ಇವರ ಬಣದ ಶಾಸಕರು ಒಂದು ರೀತಿ ಮಾತಾಡೋದು. ಈ ಮಧ್ಯೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬಂದು ಎಲ್ಲರಿಗೂ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದರು. ಆದಾಗ್ಯೂ ಕೂಡ ಹಲವು ರೀತಿಯ ಸ್ಟೇಟ್ಮೆಂಟ್ಗಳು ಆಚೆ ಬರ್ತಾ ಇರೋದು. ಈ ಮಧ್ಯೆ DK ಶಿವಕುಮಾರ್ ನಿನ್ನೆ ಸಾಧನಾ ಸಮಾವೇಶದ ವೇದಿಕೆಯಲ್ಲಿ ಇದ್ದಕ್ಕಿದ್ದಂಗೆ ನಿರ್ಗಮಿಸಿದ್ದು, ದೆಹಲಿಗೆ ಹೋಗಿ ಬಂದಿದ್ದು, ಮತ್ತೆ ಏನಾದರೂ ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ, ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇಲ್ವಾ, ಅಥವಾ ಏನೋ ಸಮಸ್ಯೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಜೀವಂತವಾಗಿ ಇದೆಯಾ ಪವರ್ ಶೇರಿಂಗ್ನ ವಿಚಾರವಾಗಿ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನೇ 5 ವರ್ಷ CM ಕುರ್ಚಿ ಖಾಲಿ ಇಲ್ಲ, ಹಾಗೆ ಹಿಂಗೆ ಅಂತ ಹೇಳಿ. ಸೊ ಆ ರೀತಿ ಇದ್ದಾಗ್ಯೂ ಕೂಡ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದು ಏನೋ ನಡೀತಾ ಇದೆ ಅನ್ನೋದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ದೀವಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಶೀತಲ ಸಮರ, ಮುಸುಕಿನ ಗುದ್ದಾಟ ಮುಂದುವರಿತಾನೆ ಇದೆ. ನಿನ್ನೆ ವೇದಿಕೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ನೋಡಿದ್ವಿ. ಡೆಲ್ಲಿಗೆ ಹೋಗಿ ಬಂದರು DCM DK ಶಿವಕುಮಾರ್. ವೇಣುಗೋಪಾಲ್ ಅವರ ಸೂಚನೆ ಇತ್ತಂತೆ, ಒಂದೇ ದಿನ ಹೋಗಿ ಬಂದು ಬಿಟ್ರು. ಏನೇನು ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ?
ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲವೂ ಸರಿ ಇದೆ, ಕಾಂಗ್ರೆಸ್ ಕೂಲ್ ಆಗಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅದೇ ಪ್ರಕಾರ ಒಂದಷ್ಟು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಆಂತರಿಕ ಸಂಘರ್ಷ ನಿಂತಿದೆಯಾ ಅನ್ನೋಂಥ ಪ್ರಶ್ನೆ ಬಂದರೆ ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅಧಿಕಾರ ಹಂಚಿಕೆಯ ಸೂತ್ರದ ಜಟಾಪಟಿಗೆ ಒಂದು ಕಡೆಗೆ ನಿರಂತರವಾದಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸ್ವತಃ CM ಸಿದ್ದರಾಮಯ್ಯನವರೇ ಆ ಒಂದು ಜಟಾಪಟಿಯ ಅಖಾಡಕ್ಕೆ ನೇರವಾಗಿ ಪ್ರವೇಶ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವೇ ದೆಹಲಿಯಲ್ಲಿ ನಾನು 5 ವರ್ಷ CM ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರ ಜೊತೆಗೆ ನಿನ್ನೆ ನಡೆದಂಥ ಸಾಧನಾ ಸಮಾವೇಶದಲ್ಲಿ ಭಾಳ ಪ್ರಮುಖವಾಗಿ ಸರ್ಕಾರದ ಸಾಧನೆಗಳ ಜೊತೆಗೆ ಸಿದ್ದರಾಮಯ್ಯ ಸಾಧನೆಯನ್ನು ಪರ್ವವನ್ನು ಕೊಂಡಾಡುವಂಥ ಪ್ರಯತ್ನಗಳು ಅವರ ನಾಯಕರು ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದರು. ಮೂಲಗಳ ಪ್ರಕಾರ ಮೊದಲಿಗೆ ಸಾಧನಾ ಸಮಾವೇಶದ ಬದಲಾಗಿ ಸ್ವಾಭಿಮಾನದ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಪ್ರಾರಂಭದಲ್ಲಿತ್ತು. ಅಲ್ಲ, ಇದು ಸರ್ಕಾರದ ಸಾಧನೆ ಮತ್ತು ಜಿಲ್ಲೆಗಳಿಗೆ ಕೊಟ್ಟಂತಹ ಕೊಡುಗೆಗಳು ಕೂಡ ಪ್ರೊಜೆಕ್ಟ್ ಆಗಬೇಕು ಅಂತಂದು ಹೇಳಿದ್ರೆ ಸಾಧನಾ ಸಮಾವೇಶಗಳು ಆಗಬೇಕು ಅನ್ನೋಂಥ ಪ್ರಯತ್ನಗಳು, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿರುವಂಥ ಕಾರಣಕ್ಕಾಗಿ ಸುಮಾರು 74 ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡುವಂಥದ್ದು ಮತ್ತು ಶಂಕುಸ್ಥಾಪನೆ ಮಾಡುವಂಥ ಪ್ರಯತ್ನವನ್ನು ನಿನ್ನೆ ಸಾಧನಾ ಸಮಾವೇಶದಲ್ಲಿ ಮಾಡಿದ್ರು. ಮತ್ತೊಂದು ಕಡೆ ತುಂಬ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ ಅದೇ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಹೋದಂಥ ಡಿ ಕೆ ಶಿವಕುಮಾರ್ ಅವರು ದಿಢೀರಂತ ದೆಹಲಿಗೆ ಪ್ರವಾಸವನ್ನು ಮಾಡಿದ್ರು. ದೆಹಲಿಯ ಪ್ರವಾಸದ ನಂತರದಲ್ಲಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದಿರುವಂಥದ್ದು. ಎಲ್ಲ ಒಂದು ಕಡೆಗೆ ಈಗಿರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಆ ಶೀತಲ ಸಮರ ಏನಿದೆ